ಇನ್ನು ಪರಪ್ಪನ ಅಗ್ರಹಾರ ಒಂದರಲ್ಲೇ ಎಲ್ಲಾ ಆರೋಪಿಗಳನ್ನ ಇರಿಸೋದು ಔಚಿತ್ಯವಲ್ಲ ಅನ್ನೋ ಅಭಿಪ್ರಾಯವನ್ನ ಎಸ್ಪಿಪಿ ಕೋರ್ಟ್ ಗಮನಕ್ಕೆ ತಂದ್ರು. ಇದರ ಹಿಂದೆ ಇರುವಂತಹ ಇಂಟೆನ್ಷನ್ ಏನು ಅನ್ನೋದು ಈಗ ಚರ್ಚೆಯ ವಸ್ತು ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಸಂಚಕಾರ ಇದೆಯಾ? ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರ ಅನ್ನೋ ಕುತೂಹಲಕ್ಕೆ ನಾಳೆ ಉತ್ತರ ಸಿಗುತ್ತೆ. ಆರೋಪಿಗಳನ್ನ ಪ್ರತ್ಯೇಕವಾಗಿ ಇಡೋದಕ್ಕೆ ಎಸ್ಪಿಪಿ ಕೋರ್ಟ್ ಬಳಿ ಮನವಿಯನ್ನ ನೆನೆ ಮಾಡಿಕೊಂಡಿದ್ರು. ನಿನ್ನೆ ಈ ಬಗ್ಗೆ ಕೋರ್ಟ್ನಲ್ಲಿ ಮನವಿಯನ್ನ ಎಸ್ಪಿಪಿ ಮಾಡಿದ್ರು. ಅದರ ಹಿಂದೆ ಹಲವು ಉದ್ದೇಶಗಳಿದೆ. ಒಂದು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಉದ್ದೇಶ ಇದ್ರೆ, ಇನ್ನೊಂದು ಹಲ್ಲೆಗಳಾಗಬಹುದು ಅನ್ನೋ ಆತಂಕ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಬಂತು ನೋಡಿ. ಕೋರ್ಟ್ನಲ್ಲೇ ಆರೋಪಿಗಳನ್ನ ಪ್ರತ್ಯೇಕವಾಗಿ ಇಡೋದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ರಿಮಾಂಡ್ ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದನ್ನ ಕೂಡ ಕೋರ್ಟ್ ಗಮನಕ್ಕೆ ತಂದ್ರು. ಕೊಲೆ ಕೇಸ್ ಆರೋಪಿಗಳ ಮೇಲೆ ಬೇರೆಯವರು ಏನಾದರೂ ಹಲ್ಲೆಗಳನ್ನ ಮಾಡಬಹುದು, ಗಲಾಟೆಗಳನ್ನ ಮಾಡಬಹುದು. ಮತ್ತು ನಿಮಗೆ ಗೊತ್ತಿರಲಿ, ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿರುವ ಸಿಬ್ಬಂದಿಗಳಿಗಿಂತ 50 ಪಟ್ಟು ಹೆಚ್ಚು ಕೈದಿಗಳೇ ಇದ್ದಾರೆ. ಕೆಲವರು ವಿಚಾರಣಾ ದಿನ ಕೈದಿ, ಕೆಲವರು ಆಗಲೇ ಸಜೆಯನ್ನು ಅನುಭವಿಸ್ತಾ ಇರುವಂತಹ ಕೈದಿ. ಸೊ ಆ ನಂಬರ್ಗಳನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಯಾವಾಗಲೂ ಕೂಡ ಚಾಲೆಂಜಿಂಗ್ ಟಾಸ್ಕ್ ಅಲ್ಲಿ. ಸೊ ಪರಸ್ಪರ ಇವರೇ ಹೊಡೆದಾಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ. ಸಮಾನ ಉದ್ದೇಶದಿಂದ ಕ್ರೈಮ್ ಮಾಡಿದವರು ನಿನ್ನಿಂದ ಆಯ್ತು ಅಂತ ಕೂಡ ಗಲಾಟೆಗಳನ್ನ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಎಸ್ಪಿಪಿ ಅವರ ಆತಂಕದ ಭಾಗ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಜೈಲಿನ ಒಳಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿಸಿಕೊಳ್ಳೋದಕ್ಕೆ ರಹದಾರಿಗಳನ್ನ ಒಟ್ಟಿಗೆ ಇದ್ದಾಗ ಮಾಡಬಹುದು. ಕ್ರಿಮಿನಲ್ ಕುಚೋದ್ಯವನ್ನೇ ಮಾಡಿ ಒಳಗೆ ಹೋಗಿರೋರು ಈಗ ಅದರಿಂದ ತಪ್ಪಿಸ್ಕೊಂಡು ಬರೋದಕ್ಕೂ ಕೂಡ ಒಂದು ಪ್ಲಾನ್ ಅನ್ನು ಮಾಡಬಹುದು ಅಂತ ಹೇಳಿ, ಹೀಗಾಗಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತೆ ವಕೀಲರು ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿಕೊಂಡಿದ್ದಾರೆ. ಸದ್ಯ ಆ ವಿಚಾರವನ್ನ ಸೋಮವಾರಕ್ಕೆ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಹಾಗೂ ಈ ವಿಚಾರದಲ್ಲಿ ಕೋರ್ಟ್ ಏನು ಆದೇಶ ಕೊಡುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಯಾವಾಗಲೂ ಒಂದು ಕೇಸ್ನಲ್ಲಿ ಅಕ್ಯೂಸ್ಗಳ ಸಂಖ್ಯೆ ಜಾಸ್ತಿ ಆದಾಗ ಕೇಸ್ ವೀಕ್ ಆಗುತ್ತೆ ಅನ್ನೋ ಆತಂಕ ಕೂಡ ಪ್ರಾಸಿಕ್ಯೂಷನ್ ನಲ್ಲಿ ಎಸ್ಪಿಪಿ ಅವ್ರಿಗೆ ಇದ್ದೇ ಇರುತ್ತೆ.